ಬರ ಪರಿಹಾರವನ್ನ ಕೇಂದ್ರ ಬಿಡುಗಡೆ ಮಾಡಿದೆ. ಸುಮಾರು 192 ತಾಲೂಕುಗಳು, ಅತಿ ಹೆಚ್ಚು ಬರ ಪೀಡಿತವಾದ ತಾಲೂಕುಗಳು ಸೇರಿದಂತೆ 223 ತಾಲೂಕುಗಳು ಬರ ಪೀಡಿತ ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಕೇಂದ್ರದಿಂದ ಬಂದಂತ ತಂಡವು ಕೂಡ ಬರ ಪರಿಹಾರದ ಕುರಿತಾಗಿ ಸರ್ವೆ ಮಾಡಿ ಯಾವ್ಯಾವ ತಾಲೂಕಿನಲ್ಲಿ ಅತಿ ಹೆಚ್ಚು ಬರ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೂಡ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿತ್ತು. ಕಳೆದ ವರ್ಷ ಅಕ್ಟೋಬರ್ನಲ್ಲಿಯೇ ರಾಜ್ಯದ ಬರ ಪರಿಸ್ಥಿತಿಯ ಬಗ್ಗೆ ರಾಜ್ಯ ಸರ್ಕಾರ ಸರ್ವೆ ಮಾಡಿ ವರದಿಯನ್ನು ಕೊಟ್ಟಾದ ನಂತರವೂ ಕೂಡ ಕೇಂದ್ರ ಕೊಡಬೇಕಾದಂಥ 18,000 ಕೋಟಿ ಬರದ ಹಣವನ್ನು ಕೊಡಲಿಲ್ಲ ಅನ್ನೋದು ಈ ಸರ್ಕಾರದ ಕಾಂಗ್ರೆಸ್ ನಾಯಕರ ಆರೋಪ ಆಗಿತ್ತು. ನಮ್ಮ ತೆರಿಗೆ ಹಣ, ನಮಗಿವತ್ತು ಸಂಕಷ್ಟ ಇದೆ, ಬರದಿಂದ ತತ್ತರಿಸೋಗಿದ್ದೀವಿ, ನಮಗೆ ಪರಿಹಾರ ಕೊಡಿ ಅಂಥೇಳಿ ಕೇಂದ್ರಕ್ಕೆ ಮನವಿ ಮಾಡಿದ ಮೇಲೂ ಕೂಡ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ನ ಮೊರೆ ಕೂಡ ಹೋಗಿತ್ತು ರಾಜ್ಯ ಸರ್ಕಾರ. ಈಗ ಕೇಂದ್ರದಿಂದ 3,424 ಕೋಟಿ ಬರ ಪರಿಹಾರ ರಿಲೀಸ್ ಆಗಿದೆ ಕೇಂದ್ರದಿಂದ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ರಾಜಕೀಯ ಜಟಾಪಟಿಗೆ ಕಾರಣ ಆಗಿದ್ದಂಥ ಬರ ಪರಿಹಾರದ ವಿಚಾರ ಕೊನೆಗೂ ಕೂಡ ಕೇಂದ್ರ ಮಣಿದಂಗೆ ಕಾಣಿಸ್ತಾ ಇದೆ. ಹೆಚ್ಚಿನ ವಿವರ ಏನಿದೆ ತಮ್ಮ ಹತ್ರ ವಿಜಯ್? ರಂಜಿತ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಾಕಷ್ಟು ಜಟಾಪಟಿಕೆ, ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದ್ದಂಥ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿದ್ದಂತಹ ಬರ ಪರಿಹಾರ ಸಂಬಂಧಪಟ್ಟಂತೆ ಏನು ಬಿಡುಗಡೆ ಮಾಡದೇ ಇರುವಂಥದ್ದೇನಿದೆ, ಇದು ವಿಚಾರ ಸಂಬಂಧಪಟ್ಟಂತೆ ಈಗ ಅಂತಿಮವಾಗಿ ಕೇಂದ್ರ ಸರ್ಕಾರ 3,400 ಕೋಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಕಳೆದ 2-3 ತಿಂಗಳಿಂದ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ನಡೆಸಲಾಗಿತ್ತು. ಇದೇ ಮೊದಲ ಬಾರಿಗೆ ರಾಜ್ಯದ ಇತಿಹಾಸದಲ್ಲಿ ಬರ ಪರಿಹಾರ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರ ಮಲ್ತಾಯಿ ಧೋರಣೆ ತೋರ್ತಾ ಇದ್ದಂಥ ಆರೋಪಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿತ್ತು. ಕಾನೂನು ಹೋರಾಟವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಅದಾದ ಬಳಿಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಾಕಷ್ಟು ವಾಕ್ಸಮರ ಕಾರಣ ಆಗಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಚುನಾವಣಾ ಪ್ರಚಾರದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಅಂತಿಮವಾಗಿ ಏನು ಕೇಂದ್ರ ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಇಲ್ಲೊಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಚಾಟಿಯನ್ನು ಕೂಡ ಬೀಸಿತ್ತು, ಅಥವಾ ಸಂಬಂಧಪಟ್ಟಂತೆ ಕೂಡ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಸಂಘರ್ಷಕ್ಕೆ ದಾರಿ ಮಾಡ್ಕೊಳ್ಬಾರ್ದು ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಮತ್ತು ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು, ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಭರವಸೆಯನ್ನ, ಹೇಳಿಕೆಯನ್ನ ಸುಪ್ರೀಂ ಕೋರ್ಟ್ ಕೇಳಿತ್ತು. ಅಂತಿಮವಾಗಿ ಇಂದು ಬರ ಪರಿಹಾರ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು NDRF ಅಡಿಯಲ್ಲಿ, ರೂಲ್ಸ್ ಅಡಿಯಲ್ಲಿ 3,400 ಕೋಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಪ್ರಶ್ನೆ ಇರುವಂಥದ್ದು, ರಾಜ್ಯ ಸರ್ಕಾರ ಕೇಳಿದ್ದು ಸುಮಾರು 18,000 ಕೋಟಿ ಬರ ಪರಿಹಾರ ಸಂಬಂಧಪಟ್ಟ ಕೇಳಿತ್ತು. ಈಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು ಅದು ಅವ್ರದ್ದೇ ಆದ ಒಂದು ನಿಯಮಗಳಿರುತ್ತೆ, NDRF ನಿಯಮಗಳಿರುತ್ತೆ. ಆ ನಿಯಮದ ಅಡಿಯಲ್ಲಿ ಈಗ ಬಿಡುಗಡೆ ಮಾಡಿರುವಂಥದ್ದು. ಇದನ್ನು ರಾಜ್ಯ ಸರ್ಕಾರ ಹೇಗೆ ಸ್ವೀಕರಿಸುತ್ತೆ ಅಥವಾ ಇದಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಏನು ಅನ್ನೋದು ಕೂಡ ಸಾಕಷ್ಟು ಮಹತ್ವ ಆಗಿರುವಂಥದ್ದು. ಯಾಕಂದರೆ ಕೇಳಿರುವಂಥದ್ದು 18,000 ಕೋಟಿ. ಈಗ ಅದರ ಅಡಿಯಲ್ಲಿ ಕೂಡ ಬಿಡುಗಡೆ NDRF ರೂಲ್ಸ್ ಅಲ್ಲಿ ಇನ್ನೂ ಕೂಡ ಹೆಚ್ಚು ಬರಬೇಕಾಗಿತ್ತಾ ಅಥವಾ ಇದಕ್ಕೆ ಇಷ್ಟೇನು ಕೂಡ ಬರಬೇಕಾಗಿರೋದಾ, ಇವೆಲ್ಲವೂ ಕೂಡ ಈಗ ರಾಜ್ಯ ಸರ್ಕಾರದಿಂದ ಮಾಹಿತಿ ಬರಬೇಕಾಗಿದೆ. ಇದಕ್ಕೆ ಪೂರಕವಾಗಿ ಕಂದಾಯ ಸಚಿವ ಅಂದ್ರೆ ಈ ಬರ ಪರಿಹಾರ ಸಂಬಂಧಪಟ್ಟಂತೆ ಅದರ ಉಸ್ತುವಾರಿ ಅಥವಾ ಆ ಇಲಾಖೆಯ ವ್ಯಾಪ್ತಿ ಏನು ಬರುತ್ತೆ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈಗ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಸಭೆಯ ಬಳಿಕ ಒಂದಷ್ಟು ಮಾಹಿತಿಯನ್ನು ಕೊಡಲಿದ್ದಾರೆ ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೋದಿ ಮೀಸಲಾತಿ ಮಾತಿಗೆ ಸಿದ್ದರಾಮಯ್ಯ ಕಿಡಿಕಿಡಿಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ 1992ರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನವನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಮಂಡಲ್ ಕಮಿಷನ್ ವರದಿಯನ್ನ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಮೀಸಲಾತಿ 50%ಕ್ಕಿಂತ ಹೆಚ್ಚು ಕ್ರಾಸ್ ಆಗಬಾರ್ದು ಅಂತ ಹೇಳಿದ್ದಾರೆ. ಆದರೆ ಮೀಸಲಾತಿಯನ್ನ ವಿರೋಧ ಮಾಡಿರ್ತಕ್ಕಂಥದ್ದು ಬಿಜೆಪಿ ಅಂತ ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಕ್ಕಳನ್ನ ಎತ್ತಿಕಟ್ಟಿ ಮಂಡಲ್ ಕಮಿಷನ್ ವಿರೋಧಿಸಿದ್ರು, ಅಷ್ಟೇ ಅಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹೇಳಿದ್ರು. ಅಡ್ವಾಣಿಯವರು ಅದಕ್ಕಾಗಿಯೇ ರಥಯಾತ್ರೆ ಮಾಡಿದ್ರು ಅಂತ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೊಡೋದ್ರ ಬಗ್ಗೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸುಳ್ಳುಗಳನ್ನು ಮಾರುಕಟ್ಟೆ ಮಾಡ್ತಾ ಇದ್ದಾರೆ, ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಮೀಸಲಾತಿ ಬಗ್ಗೆ ಹಿಂದುಳಿದವರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ
ಭಾಳ ಸ್ಪಷ್ಟವಾಗಿ ಆರ್ಟಿಕಲ್ 15, ಆರ್ಟಿಕಲ್ 16 ಸಂವಿಧಾನದಲ್ಲಿ ಹೇಳಿದೆ. ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳಿದೆ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. 15(4)(16)(4) ಯಾರು ಈ ಸಮಾಜದಲ್ಲಿ ಆರ್ಥಿಕವಾಗಿ ಆರ್ಥಿಕ ಇಲ್ಲ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಐ ರಿಪೀಟ್, ಸಾಮಾಜಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮತದಾನ ಮುಕ್ತಾಯ ಆಗಿದೆ. ಎರಡನೇ ಹಂತದ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು 14 ಕ್ಷೇತ್ರಗಳನ್ನು, ಉಳಿದಿರುವಂತಹ 14 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮತ ಪ್ರಚಾರವನ್ನು ನಡೆಸ್ತಾರೆ. ಆ ನಿಟ್ಟಿನಲ್ಲಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ರಾಜ್ಯಕ್ಕೆ ಪ್ರಧಾನಿ ಮೋದಿ ಗ್ರ್ಯಾಂಡ್ ಎಂಟ್ರಿ. ಕಲ್ಯಾಣ, ಉತ್ತರ ಕರ್ನಾಟಕ ಟಾರ್ಗೆಟ್. ಎಸ್, ಲೋಕಸಮರದಲ್ಲಿ ದೇಶದುದ್ದಕ್ಕೂ ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿಕೊಂಡು ಪ್ರಧಾನಿ ಮೋದಿ ವಾಗ್ದಾಳಿಯನ್ನ ನಡೆಸಿದ್ರು. ಮುಸ್ಲಿಂ ಮೀಸಲಾತಿ ಬಗ್ಗೆಯೇ ಕುಟುಕಿದ್ದ ನಮೋ ಇದೀಗ ನೇರವಾಗಿ ರಾಜ್ಯ ಲೋಕ ರಣಾಂಗಣಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಹೌದು, ಇಂದು ಬೆಳಗಾವಿಗೆ ಬಂದಿಳಿಯಲಿರುವ ಪ್ರಧಾನಿ ಮೋದಿ ರಾಜ್ಯದಲ್ಲಿ 2 ದಿನ ಮತಬೇಟೆಯನ್ನ ನಡೆಸಲಿದ್ದಾರೆ. ದಕ್ಷಿಣ ಕನ್ನಡ, ಬೆಳಗಾವಿ, ಬಳ್ಳಾರಿ, ದಾವಣಗೆರೆಯಲ್ಲಿ ಸಾಲು ಸಾಲು ರ್ಯಾಲಿ, ಸಮಾವೇಶಗಳನ್ನ ನಡೆಸಲಿದ್ದಾರೆ. ನಮೋ ನ್ಯೂ ಟಾರ್ಗೆಟ್. ಕರ್ನಾಟಕದಲ್ಲಿ 2 ದಿನ ಮೋದಿ ಮೇನಿಯಾ. ಇಂದು ಬೆಳಗಾವಿಗೆ ಪ್ರಧಾನಿ ಮೋದಿ ಎಂಟ್ರಿ. ಏಪ್ರಿಲ್ 28ಕ್ಕೆ 11 ಗಂಟೆಗೆ ಬೆಳಗಾವಿಯಲ್ಲಿ ಸಮಾವೇಶ. 1 ಗಂಟೆಗೆ ಉತ್ತರ ಕನ್ನಡದಲ್ಲಿ ರ್ಯಾಲಿ, ಸಮಾವೇಶ. 3 ಗಂಟೆಗೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸಮಾವೇಶ. 5 ಗಂಟೆಗೆ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಸಮಾವೇಶ. ಏಪ್ರಿಲ್ 29ಕ್ಕೆ ಬಾಗಲಕೋಟೆಗೆ ನಮೋ ಎಂಟ್ರಿ. 12 ಗಂಟೆಗೆ ಪ್ರಧಾನಿ ಮೋದಿ ರ್ಯಾಲಿ, ಸಮಾವೇಶ. ಒಟ್ಟಾರೆ ರಾಜ್ಯದ 2ನೇ ಹಂತದಲ್ಲಿ ಮತದಾನ ನಡೆಯುವ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಟಫ್ ಫೈಟ್ ಇದೆ. ಹೀಗಾಗಿ ಪ್ರಧಾನಿ ಮೋದಿ ಕೇಸರಿ ಪಡೆಯ ಅಭ್ಯರ್ಥಿಗಳ ಪರ ಮತ ಶಿಕಾರಿಗಿಳಿದಿದ್ದಾರೆ.